गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜಯ ಜಯ ರಘುವೀರ ಸಮರ್ಥ ಪುಂಡರೀಕಾಕ್ಷ ಪಾರ್ವತೀಪತೆ ಶಿವರ ಮಹಾದೇವ राजाधिराज सद्गुरुनाथ महाराज की जय। श्री गुरुदेव श्री राम जय जय राम श्री राम जय जय राम श्री राम जय राम श्री राम जय राम श्री राम जय राम जय राम श्री राम जय राम श्री राम जय राम राजाधिराज रघुनाथ महाराज की जय। ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಸದ್ಗುರು ಸಮರ್ಥ ಪರಂಗರಾವ್ ಮಹಾರಾಜರ ಚರಣಾರವಿಂದಗಳಿಗೆ ನನ್ನ ಸೇರಿಗಳನ್ನು ಪ್ರಣಾಮಗಳನ್ನು ಸಲ್ಲಿಸಿ ಸಮರ್ಥರ ಒಂದು ಕೃಪಾ ಅವರ ಒಂದು ಅಂತಃಕರಣ ನಮ್ಮನ್ನೆಲ್ಲ ಏನಪ್ಪಾ ಅಂದ್ರ ಈ ಭವಸಾಗರದಿಂದ ದಾಟಿಸಬೇಕೇ ಅಂತ ಹೇಳಿ ಒಂದು ಅತ್ಯಂತ ಒಂದು ಕಳಕಳಿ ನಮ್ಮನ್ನು ಹಿಂಗೆ ಮೇಲೆ ಕೂಡಿಸ್ಲಿಕ್ಕೆ ಅಂತ ನಾವು ತಿಳ್ಕೋಬೇಕು. ಯಾಕಂದ್ರೆ ಯಾವುದೇ ಕಾರ್ಯ ಆಗ್ಬೇಕಾಗಿತ್ತು ಅಂದ್ರೆ ಅದು ನಾವು ವಿಚಾರ ಮಾಡಿದ್ದಕ್ಕೆ ಆಗ್ತಿರೋದಿಲ್ಲ. ಸಮರ್ಥರು ಅದನ್ನು ವಿಚಾರ ಮಾಡಿದರೆ ಮಾತ್ರ ಪ್ರತಿಯೊಂದು ಇಲ್ಲಿ ಆಗ್ತಿರ್ತಾವ. ಅವರ ಸಂಕಲ್ಪದಿಂದನೇ ಎಲ್ಲ ಆಗ್ತಿರ್ತಾವ. ಈಗ ಸತ್ಸಂಗಕ್ಕೆ ಎಷ್ಟು ಮಂದಿ ಕೂಡ್ತೇವು ಅನ್ನುವಂಥದ್ದು ವಿಶೇಷ ಅಲ್ಲ, ಎಷ್ಟು ನಾವು ನಮ್ಮ ತನವನ್ನ ತ್ಯಾಗ ಮಾಡಿ ಇಲ್ಲಿ ಕೂಡ್ತಿರೋದು ಮುಖ್ಯ. ಇವತ್ತಿನ ದಿವಸ ನಿಜಗಳ ಸೇವೆಗಳು ಈ ಮಾತನ್ನು ಏನು ಹೇಳ್ತಾರದು ತಿಳಿದು ನಿಜ ಸಮಯ ನಿಷ್ಠೆಗಲಿ. ಈ ಸಾಧಕಲ್ಪ ನಿನಗೆ ಈ ಒಂದು ಸಿಕ್ಕ ಸಮಯ ದುರ್ಲಭ ಶರೀರಿ ದುರ್ಲಭ ಆಯುಷ್ಯ ಯಾಚಾ ಕರೋ ನಯೇ ನಾಚ ಸಾತ ಮನೆಯ ಸಾವಕಾಶ ವಿವೇಕ ಪಾವ. ಇಷ್ಟೊಂದು ಅಗ್ರಿ ಏನಪ್ಪಾ ಅಂದ್ರೆ ನಮಗೆ ಈ ಸಿಕ್ಕ ಸಮಯ ಇಷ್ಟೊಂದು ದುರ್ಲಭದಲ್ಲ. ಈ ಸಮಯದ ಒಂದು ಪ್ರಜ್ಞೆ ನಮಗೆ ಯಾವಾಗ ಕಲ್ಪನಾಗ ಬರ್ತಂದ್ರೆ ಸಂಕಷ್ಟದೊಳಗೆ ಗೊತ್ತಾಗ್ತದೆ ಅಥವಾ ಅಂತ್ಯಕಾಲದಾಗ ಗೊತ್ತಾಗ್ತದೆ. ಈ ಒಂದು ಪ್ರಾಪಂಚಿಕ ಹವ್ಯಾಸದೊಳಗೆ ಸಮಯದ ಕಲ್ಪನೆ ನಮಗಿರುವುದಿಲ್ಲ. ಈ ಪ್ರತಿಯೊಂದು ಈ ಪ್ರಪಂಚದೊಳಗೂ ಸಹಿತ ಸಮಯದ ಪ್ರಜ್ಞೆ ನಮ್ಮಲ್ಲಿ ಬರ್ಲಿಕ್ಕತ್ತು ಅಂದ್ರೆ ನಾವು ಸಾಧಕಾವಸ್ಥೆಯೊಳಗೆ ಒಂದು ಸರಿಯಾದ ಹಾದಿಯೊಳಗೆ ಹೋಗ್ಲಿಕ್ಕತ್ತೇವು ಅಂತ ಕಲ್ಪನೆ ಮಾಡಬೇಕು. ಈಗ ನೋಡ್ರಿ, ಈಗ ನಮ್ಮ ಸರ್ ಹೇಳಿದ್ರು 15 ನಿಮಿಷ ಧ್ಯಾನ ಮಾಡಬೇಕು ಅಂತೇಳಿ ನಾವು ಹಿಂದಿನ ಸತ್ಸಂಗದಾಗ ಮಾತಾಡಿದ್ದೀವಿ. ಅದು ಆಗಿಲ್ಲ ಅಂದ್ರೆ ಕ್ಷಮಾ ಕೇಳ್ರಿ. ಅದನ್ನು ಮಹಾರಾಜರಿಗೆ ಕೇಳ್ಕೋಬೇಕಾದ್ರೆ ನಮಗೇನು, ನಾವು ಮಾತಾಡೋದಂದ್ರೇನು ಮಹಾರಾಜರೇ ಅದೊಂದು ನಿರ್ಣಯ ಮಾಡಿರ್ತಾರೆ, ಅದನ್ನ ಅವ್ರಿಗೆ ಕೇಳ್ಕೋಬೇಕು. ಆದ್ರೆ ಮಹಾರಾಜರ ಪ್ರಶ್ನೆ ಮಾಡಿ ಕೇಳಿದ್ರು ಅಂದ್ರೆ ನಮಗೆ ಅಲ್ಪ 24 ತಾಸಿನೊಳಗೆ ನಿನಗೆ 15 ನಿಮಿಷ ಹೆಂಗೆ ಸಿಗ್ಲಿಲ್ಲ ಅಂತೇಳಿ ಅದನ್ನ ನಮಗೆ ಲೆಕ್ಕ ಹೇಳು ಅಂದ್ರೆ ಏನು ಹೇಳುದು? ಹೌದು, ಮಹಾರಾಜರು ನಮ್ಮನ್ನು ಹೊಳೆ ಕೇಳಿದ್ರಂದ್ರೆ 24 ತಾಸಿನಾಗ 15 ನಿಮಿಷ ನಮಗೆ ಸಿಗ್ಲಿಲ್ಲ ಅಂದ್ರೆ ಅದಕ್ಕೆ ಏನು ಕಾರಣ ಹೇಳಪ್ಪ ಅಂತ ಮಾಸ್ತರ ಅಂತಂದ್ರೆ ಆ ಮಹಾರಾಜರಿಗೆ ಏನು ಉತ್ತರ ಕೊಡುವುದು? ಅದಕ್ಕೆ ಸಾಧಕ ಹೆಂಗಿರ್ಬೇಕಂದ್ರೆ ಜಬರ್ದಸ್ತ್ ಇರಬೇಕು ಅಂತೇಳಿ ನಮ್ಮ ಮಹಾರಾಜರು ಹೇಳ್ತಾರೆ. ಹೆಂಗೆ ನಮ್ಮ ಮಹಾರಾಜರು ಈ ಶಬ್ದ ಭಾಳ ಬಳಸ್ತಿದ್ರು, ಜಬರ್ದಸ್ತ್ ಇರಬೇಕು ಅಂತ. ಅಂದ್ರೆ ಅಲ್ಲಿ ನಾವು ಮಾಡಿದ ತಪ್ಪಿಗೆ ಕ್ಷಮಾ ಕೇಳೋದ್ರಾಗ ಕ್ಷಮಾ ಕೇಳ್ಕೊತ ಕೂಡೋದ್ರಾಗ ಅರ್ಥ ಇಲ್ಲ ಅಂತಾರ ಅವರು.
ಸಮರ್ಥರಂತಾರ ನೀವು ಮಾಡೋ ತಪ್ಪು ಮಾಡ್ಕೋತಾನೆ ಇರ್ತಿ, ಕ್ಷಮ ಕೇಳ್ಕೊತಾನೆ ಇರ್ತಿ, ಏನು ಇದರಿಂದ ನುಕ್ಸಾನ ಯಾರಿಗೆ ಆಗ್ತದಪ್ಪ? ಹೌದಲ್ಲ, ನುಕ್ಸಾನ ಯಾರಿಗೆ ಆಗ್ತದೆ? ಕ್ಷಮ ಕೇಳೋದು ಈಗೇನು ಬೇಕಾದಂತ ಈಗ ಅಂತ ಒಬ್ಬನು ಬಡದು ಬರ್ತೇವೆ ನಾವು, ಬಡದು ಬಂದ ತಪ್ಪಾತ್ರಿ ಹಿಂದಾಗ ನಮಗೆ ಬಾ ಮನ್ಸಿಗೆ ತಾಪಾತ್ರಿ ಕ್ಷಮ ಮಾಡ್ರಿ ಅಂದ್ರೆ ಬಡದು ಸುಳ್ಳು ಆಗ್ತಾನು. ಅಂದ್ರೆ ಯಾವುದೇ ಕಾರ್ಯವನ್ನು ನಾವು ಪ್ರಪಂಚದೊಳಗೆ ಏನಾದರೂ ಹೆಚ್ಚು ಕಡಿಮೆ ಮಾಡ್ಬೋದು, ಪರಮಾರ್ಥದೊಳಗೆ ಒಂದು ಸಂಕಲ್ಪ ಮಾಡಿದೇವು ಅಂದ್ರೆ ಆ ಸಂಕಲ್ಪಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಲಿಕ್ಕೆ ಮೊದಲ ನಿರ್ಧಾರ ಏನಾದರೂ ಒಂದು ಮಾಡಿದೇವು ಅಂದ್ರೆ ಅದಕ್ಕಾಗಿ ನಾವು ತ್ಯಾಗ ಮಾಡಲಿಕ್ಕೆ ಬೇಕು. ತ್ಯಾಗ ಮಾಡಲಾರ್ದೆ ಏನೂ ಸಾಧ್ಯ ಇಲ್ಲ. ಆ ತ್ಯಾಗ ಮಾಡಿದೇವು ಅಂದ್ರೆ ಅದ್ರ ಫಲ ಎಷ್ಟು ಸುಖ ಅದ ಅಂದ್ರೆ ಅದು ನಿತ್ಯ ಸುಖ ಅದ. ಇಲ್ಲಿ ಪ್ರಪಂಚದಾಗ ನಾವು ಏನಾದರೂ ತ್ಯಾಗ ಮಾಡಿದೇವು ಅಂದ್ರೆ ಈಗ ನಾವು ಪ್ರಪಂಚಕ್ಕೂ ತ್ಯಾಗ ಮಾಡ್ತೇವೆ. ಅಂದ್ರೆ ಸಾಧಾರಣ 23 ತಾಸು ಮುಂದೆ ಎಷ್ಟು ನಿಮಿಷ ಇದೆ? ಅದು 45 ನಿಮಿಷ ಪ್ರಪಂಚಕ್ಕಾಗಿ ತ್ಯಾಗ ಮಾಡ್ತೇವೆ. ನಾವು 15 ನಿಮಿಷ ನಾವು ಮಾಡಿದೇವು ಅಂದ್ರೂ ಇಷ್ಟು ತ್ಯಾಗ ಮಾಡಿದ್ರು ಸಹಿತ ಇಲ್ಲಿ ಸಿಗುವಂಥ ಸುಖ ಮಿಥ್ಯ ಸುಖ ಅನ್ನುವಂಥದ್ದು ಕಲ್ಪನಾ ಸಾಧಕಗಿರುತ್ತೆ. ಇಲ್ಲಿ ಏನೂ ಸುಖ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸಿಗೋ ಸುಖ ಎಲ್ಲ ಏನು ಆ ಕ್ಷಣಕ್ಕೆ ಸುಖ ಅನ್ನಿಸ್ತದ ಕರೆ, ಅದರಿಂದ ದುಃಖದ ಒಂದು ದೊಡ್ಡ ಸಾಮ್ರಾಜ್ಯನೇ ತಂದಿಟ್ಟಿರ್ತದೆ. ನೀವೇನು ಮಾಡಿದ್ರು ಪ್ರಪಂಚದಾಗ ಸುಖ ಅಂತೂ ಇಲ್ಲ. ಆ ನಿತ್ಯ ಸುಖ ನಾವು ಬೇಕಾಗಿತ್ತು ಅಂದ್ರೆ ತ್ಯಾಗ ಮಾಡಬೇಕು. ಅದು ಭೋಗದೊಳಗಿಲ್ಲ ಅಂತ ಇವತ್ತಿನ ದಿವಸ ಹೇಳ್ತಾರ ಅವರು. ತ್ಯಾಗದ ನಮ್ಮ ಮಹಾರಾಜರು ಆ ಒಂದು ಸುಖಕ್ಕಾಗಿ ಏನೇನು ತ್ಯಾಗ ಮಾಡ್ರೆ ನಾವು ಕೇಳ್ತೇವಿಲ್ಲ. ನೀವು ಚೈತನ್ಯಧಾರೆ ಓದಿರಿ, ನಮ್ಮ ಮಹಾರಾಜರು ಅದೇ ಲಗ್ನ ಆಗಿತ್ತು, ಹೌದಲ್ರಿ? ಅಂಥದ್ರೊಳಗೆ ಅವ್ರು ಅದ್ರ ಕಡೆ ಯಾವಾಗ ಉಪದೇಶ ಸಿಕ್ತು ಆಮೇಲೆ ಉಳ್ಕಿದ್ದು ಎಲ್ಲರೂ ತ್ಯಾಗ ಮಾಡಿಬಿಟ್ರು ಅವರು. ಈಗ ತ್ಯಾಗನಾಗೂ 2 ಪ್ರಕಾರ ಅವ, ಸ್ಥೂಲ ತ್ಯಾಗ, ಸೂಕ್ಷ್ಮ ತ್ಯಾಗ. ಹೌದಲ್ಲ? ನಾವೇನು ಮಾಡ್ತೇವೆ? ಸ್ಥೂಲ ತ್ಯಾಗಕ್ಕೆ ಒತ್ತು ಕೊಡ್ತೀವಿ ನಾವು. ಏನಾದ್ರೂ ಈಗ ಒಬ್ರು ಯಾರ ನಮಗೆ ಕೊಳ್ಳಿದ್ರೆ ಬೇಡಪ್ಪ ಅಂದ್ರೆ ಇದು ಸ್ಥೂಲ ತ್ಯಾಗ ಇದು. ಹೌದಲ್ಲ? ಅಂದ್ರೇನು ಒಂದು ರೀತಿ ವೈರಾಗ್ಯ ಪ್ರಕಟ ಮಾಡಬೇಕು ಅಂತೇಳಿ ಸ್ಥೂಲದಾಗ ಪ್ರಕಟ ಮಾಡ್ಬೇಕಂತ ಹೇಳಿ ನಾವು ಮಾಡ್ತೇವೆ. ಸ್ಥೂಲದಾಗ ಪ್ರಕಟ ಮಾಡ್ಲಾರ್ದು ಭಗವಂತನ ಅದ್ರ ಲೆಕ್ಕನೇ ಇಲ್ಲ ಅಂತಾರ ಅವರು. ಸೂಕ್ಷ್ಮದೊಳಗೆ ನಿನ್ನ ಮನಸ್ಸಿನಾಗ ಅದು ಇಚ್ಛಾ ಅದಲ್ಲೋ ಇಲ್ಲೋ ವಿಚಾರ ಮಾಡೋದು. ನಾವು ಕೆಲವೊಂದು ತ್ಯಾಗ ಮಾಡ್ತೇವೆ, ಪರಮಾರ್ಥವಾಗಿದ್ದು ತ್ಯಾಗ ಮಾಡ್ಬೇಕಂತ ನಮ್ಮ ಮಹಾರಾಜರು ಹೇಳ್ಯಾರ ಅಂತ ಹೇಳಿ ಜನರ ಕಣ್ಣಿಗೆ ತ್ಯಾಗಿ ಅಂತ ಅನಿಸ್ಕೋ ಸಂಬಂಧ ತ್ಯಾಗ ಮಾಡ್ತಿರ್ತೀವಿ. ಇದು ಸ್ಥೂಲ ತ್ಯಾಗ ಆಗ್ತದೆ. ಹೌದಲ್ಲ? ಇವತ್ತು ಯಾರೋ ನನಗೆ ಸನ್ಮಾನ ಮಾಡ್ಲಿಕ್ಕೆ ಬಂದ್ರು, ಮಾಡಬೇಡ್ರಿ ಅಂತ ಅಂತೀವಿ ನಾವು. ಹೌದಲ್ಲ? ಯಾಕಂದ್ರೆ ನಮಗೆ ಅದು ನಮ್ಮ ಮಹಾರಾಜರು ಅದನ್ನೇನೋ ಇದು ಮಾಡ್ತಿದ್ದಿಲ್ಲ, ನಮಗೆ ಅವೆಲ್ಲ ಬೇಡ ಈ ಬೇಡ ಅಂದ್ರೆ ಸಹಿತ ನಿನ್ನ ಸೂಕ್ಷ್ಮವಾಗಿ ನಿನಗೆ ಅದು ಬೇಕಾಗಿತ್ತು ಅಂತನ್ನುವಂಥದ್ದು ಮಹಾರಾಜರಿಗೆ ಗೊತ್ತಲ್ಲ. ಹೌದು. ಈಗ ದೊಡ್ಡ ಮಹಾತ್ಮರಿಗೂ ಸನ್ಮಾನ ಮಾಡ್ತಾರ, ನಮಸ್ಕಾರ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಕರೆ ಅವರು ಸುಮ್ ಕೂತಿರ್ತಾರೆ. ಸ್ಥೂಲದೊಳಗೆ ಅವ್ರು ಸುಮ್ ಕೂತ್ರೆ ಸೂಕ್ಷ್ಮದೊಳಗೆ ತ್ಯಾಗಿಗಳಾಗಿತ್ತು. ಹೌದು. ಅವರು ಸೂಕ್ಷ್ಮ ಅವ್ರು ಏನಿರ್ತಾವಂದ್ರೆ ಅವ್ರು ಅದು ಮಾಡಿದ್ರೆ ಅಷ್ಟೇ ಬಿಟ್ಟ ಈ ಶರೀರನೇ ನಾ ಅಲ್ಲ ಅಂತ ತಿಳ್ಕೊಳ್ಳೋಂಥ ಒಂದು ಸ್ಥಿತಿಗೆ ಹೋದಾಗ ಈ ಶರೀರಕ್ಕೆ ನೀ ಕೊಟ್ಟರು ಅಷ್ಟೇ, ಬಿಟ್ಟರು ಅಷ್ಟೇ, ಉಗುಳಿದ್ರು ಅಷ್ಟೇ, ಪೂಜೆ ಮಾಡಿದ್ರು ಅಷ್ಟೇ, ಏನು ಮಾಡಿದ್ರೆ ಏನು ಇದು ನಂದು ಅಲ್ಲ, ನಾನು ದೇಹ ಬುದ್ಧಿಯಿಂದ ಹೊರಗೆ ಬಂದನಿ ಅಂತನ್ನುವಂಥ ಸ್ಥಿತಿ ಜ್ಞಾನಿಗಳದ್ದಿರ್ತದೆ. ಅದಕ್ಕೆ ನಾವು ಪರಮಾರ್ಥವಾಗಿದ್ದೇವೆ ಅಂದ್ರೆ ಬರೀ ಮ್ಯಾಲೆ ಸ್ಥೂಲದೊಳಗೆ ನಾವು ಪರಮಾರ್ಥಿಕರು ಅಂತ ತೋರಿಸುವಂಥ ಹವ್ಯಾಸ ಮೊದಲುಗಳು ಅದನ್ನು ತ್ಯಾಗ ಮಾಡ್ಬೇಕಂತ. ಸ್ಥೂಲದೊಳಗೆ ನಾವೇನಂದ್ರೆ ಜನರ ಕಣ್ಣಿಗೆ ನಾವು ಪಾರಮಾರ್ಥಿಕರು ಅಂತೇಳಿ ನಮ್ಮ ಶ್ರೇಷ್ಠತೆಯನ್ನು ಸಮಾಜ ಗುರುತಿಸಲಿ ಅಂತೇಳಿ ನಾವು ಅಕಸ್ಮಾತ್ ಏನೋ ನಾವು ತ್ಯಾಗ ಮಾಡಿದ್ದೇವೆ ಅನ್ನೋ ಸಹಿತ ಸೂಕ್ಷ್ಮವಾಗಿ ನೀ ತ್ಯಾಗಿ ಇದ್ದೇ ಇಲ್ಲ ಅನ್ನೋಂಥದ್ದು ನಿಮಗೆ ಗೊತ್ತು. ಹಂಗೆ ಈ ಪರಮಾರ್ಥದ ಲೈನ್ದೊಳಗೆ ಅಧ್ಯಾತ್ಮದೊಳಗೆ ಸಾಧಕ ಏನು ಮಾಡಬೇಕು? ಸೂಕ್ಷ್ಮದ ಕಡೆ ಹೋಗ್ಬೇಕಾಗ್ಯದ. ನಾವೀಗ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗ್ಬೇಕಾಗ್ಯದ, ಸೂಕ್ಷ್ಮದಿಂದ ಕಾರಣ ದಾಟಬೇಕಾಗ್ಯದ, ಕಾರಣದಿಂದ ಮಹಾಕಾರಣ ದಾಟಿದಾಗ ಮಾತ್ರ ಪರಬ್ರಹ್ಮನ ಒಂದು ಪರಮಾನಂದ ಸ್ಥಿತಿಗೆ ಮಾಡೋದು. ಈ 4 ದೇಹಗಳು ನಿರಸನ ಆಗ್ಬೇಕಂತ ನಾವು ಸ್ಥೂಲದ್ದೊಂದು ನಿರಸನ ಮಾಡಿ ತ್ಯಾಗಿಗಳು ಅಂತ ಕಳಿಸ್ತೀವಿ. ಅದರಿಂದ ಮುಂದೆ ಸೂಕ್ಷ್ಮವಾಗಿ ಏನು ತ್ಯಾಗ ಮಾಡಿಪ್ಪ? ನಿನ್ನ ಮನಸ್ಸು ಹೇಸಿದಿರ್ಬೇಕಲ್ಲ. ಸಮರ್ಥರಂತಾರ ನಿನ್ನ ಮುಂದೆ ಬಂಗಾರ ಬಿದ್ದಿರಲಿ, ನಿನ್ನ ಮುಂದೆ ಸ್ತ್ರೀ ನಿಂತಿರಲಿ, ನಿನ್ನ ಮುಂದೆ ಧನಾನೇ ಸಂಪತ್ತನೇ ನಿಂತಿರಲಿ,
ನೀ ಅದ್ರ ಕಡೆ ನೀನು ಅದನ್ನು ಉಗುಳಿದಷ್ಟು ನಿಂತಲ್ಲಿ ತ್ಯಾಗ ಇತ್ತು ಅಂತಂದ್ರೆ ನಿನ್ನ ಮನಸ್ಸಿನಿಂದ ಆ ರೀತಿ ನಿಂತಲ್ಲಿ ತ್ಯಾಗ ಇತ್ತು ಅಂದ್ರೆ ಅದು ತ್ಯಾಗ, ಅದರಿಂದ ಮಾತ್ರ ಸುಖ ಸಿಗ್ತದೆ. ಈಗ ನಮ್ಮ ಮಹಾರಾಜರು ಲಕ್ಷ್ಮೀ ಗುಡಿ ಅಂತಲ್ಲಿ ಕೊನೆಯಾಗಿದ್ದಾಗ ಬರೇ ಕಡೆ ರೊಕ್ಕ ಬರೇ ಅದ್ರ ಕಡೆ ದೃಷ್ಟಿ ಹೋಗಿದ್ದಕ್ಕೆ ಅವರು ಎಷ್ಟೋ ದಿವಸ ಉಪವಾಸ ಮಾಡಿ, ಹೌದಲ್ಲ? ಇಷ್ಟು ನಾ ಪ್ರಪಂಚನೇ ತ್ಯಾಗ ಮಾಡಿದ್ರೆ ಎಲ್ಲ 7 ಊರು ಕುಲಕರ್ಣಿಗೆ ಉಗುಳಿ ಬಂದಾವ, ಈ 8 ಕಡೆ ನಾನು ನಿಂದಿರಿಸ್ತಲ್ಲ ಅಂತೇಳಿ ಮನಸ್ಸಿಗೆ ಪಾಶ್ಚಾತ್ತಾಪ. ಇದು ಸೂಕ್ಷ್ಮ ತ್ಯಾಗ. ಈ ಸೂಕ್ಷ್ಮ ತ್ಯಾಗ ನಾವು ಎಲ್ಲಿ ತನಕ ಮಾಡೋದಿಲ್ಲ ಅಲ್ಲಿ ತನಕ ಸಮರ್ಥರನ್ನ ನಾವು ಸಂತೋಷಪಡಿಸ್ಲಿಕ್ಕೆ ಆಗೋದು. ಸಮರ್ಥರು ಸೂಕ್ಷ್ಮದಾಗ ನೋಡ್ತಾರೆ, ನಮ್ಮ ಬಾಯದೊಳಗೆ ನೋಡೋದಿಲ್ಲ. ಒಬ್ಬ ಆತ್ಮೀಯ ಜ್ಞಾನಿ ಭಿಕ್ಷು ಜೊತೆ ಕಾಣಿಸ್ತಿರಬಹುದು, ಹೊರಗೆ ಕಂಗಿನೇ ಹಾಕೊಂಡಿರಬಹುದು, ಊಟ ಇರ್ಲಾರ್ದೂ ಇರಬಹುದು, ಮೈ ಮೇಲೆ ಅರಿವಿರ್ಲಾರ್ದೂ ಇರಬಹುದು, ಜಗತ್ತಿನ ಕಣ್ಣಿಗೆ ಅವು ಹುಚ್ಚರಿಗತಿ ಅನ್ನಿಸ್ಬಹುದು. ಆದ್ರೆ ಜ್ಞಾನಿಗಳು ಸಮರ್ಥರು ಏನ್ ನೋಡ್ತಾರೋ ಅವನ ಆಂತರಿಕ ವೈಭವ ನೋಡ್ತಾರೆ. ಅವ ಅಂತರಂಗದೊಳಗೆ ಎಷ್ಟು ತ್ಯಾಗಿಯಾಗ್ಯಾನ, ಅವ ಅಂತರಂಗದೊಳಗೆ ಎಷ್ಟು ಪ್ರಕಾರ ತ್ಯಾಗ ಮಾಡ್ಕೊಂಡಿರ್ತಾನ ಅಷ್ಟು ಪ್ರಕಾರ ಅವಾಗ ನಿಜ ಸುಖದ ಒಂದು ಆನಂದ ಅವ್ನು ಪ್ರಾಪ್ತ ಆಗಿದೆ. ಅದಕ್ಕೆ ಸಮರ್ಥ ಏನಂತಾರ, ಈ ಭೋಗದೊಳಗೆ ನಿನಗೆ ಸುಖ ಇಲ್ಲಪ್ಪ, ತ್ಯಾಗನ್ಯಾಗ. ತ್ಯಾಗ ಅಂದ್ರೆ ನಾನು ಈ ತ್ಯಾಗ ಅಂತ ಸೂಕ್ಷ್ಮದೊಳಗೆ ತ್ಯಾಗ, ಎಲ್ಲರೂ ತ್ಯಾಗ ಮಾಡಬೇಕು. ನಿದ್ದೆ ತ್ಯಾಗ ಮಾಡಬೇಕು, ತಿನ್ನು ತ್ಯಾಗ ಮಾಡಬೇಕು. ನಿಮಗೊಂದು ಒಂದು ವಿಚಿತ್ರ ಒಂದು ಅದ್ಭುತ ಹೇಳ್ತ ನಿಮಗೆ. 12 ವರ್ಷದ ಸಮರ್ಥ ರಾಮದಾಸ್ ಮಹಾರಾಜರು, ನಾರಾಯಣ ಇನ್ನ ಸಮರ್ಥರ ಇದ್ದಿದ್ದಿಲ್ಲ, ಗೋದಾವರಿ ತೀರದೊಳಗೆ ಹೋಗಿ ತಪಸ್ಸರ್ ಮಾಡ್ಲಿಕ್ಕೆ ಅವರು ಮೊದಲೇನು ಮಾಡಿದ್ರು, ಸಂಸಾರ ತ್ಯಾಗ ಮಾಡಿದ್ರು. ಲಗ್ನ ಟೈಮ್ದೊಳಗೆ ಎತ್ತರಾಗಿ ಅಂತರಪಟ ಹರಿದು ಹೋಗಿ ಗೋದಾವರಿ ತೀರಕ್ಕೆ ಹೋಗಿ ಸಾಧನ ಮಾಡಿದ್ರು. ಅವ್ರು ಇಷ್ಟು ನೀರಾಗಿ ನಿಂತರು. ಮುಂಜಾನೆ 4ರಿಂದ ಮಧ್ಯಾಹ್ನ 2 ತನಕ ಮಾಡೋರು. ಮಾಡಿ 5 ಮನೆ ಭಿಕ್ಷಾ ಬೇಡವ್ರು. ಭಿಕ್ಷಾ ಭಾಳ ಹಾಕ್ತಿದ್ರು, ತಗೋತಿದ್ದಿಲ್ಲ ಅವರು. ಹಂಗೆ ಯಾರು ಭಿಕ್ಷಾ ನಿರೂಪಣೆ ಒಳಗೆ ಹೇಳ್ಯಾರ, ಭಾಳ ಹಾಕ್ಯಾರಂದ್ರೆ ಇಲ್ಲ ಹಿಂದಾಗಡೆ ಬರ್ತಾವಂತ ಅನ್ಬೇಡ್ರಿ, ಸಾಕು ನಿಮಗೆ ಕಷ್ಟ ತಗೋರಿ. ಇಷ್ಟು ಯಾರೋ ಹಾಕ್ತಿದ್ರಲ್ಲ, ಇವೆಲ್ಲ ಅವ್ರ ವಯಸ್ಸು ಎಷ್ಟಿತ್ತು ವಿಚಾರ ಮಾಡ್ರಿ. 12 ವರ್ಷ 5 ಮನೆ ಭಿಕ್ಷಾ ಬೇಡ. ಅದನ್ನ ಏನ್ ಮಾಡಿದ್ರು, ಇದ್ರಾಗ ನೀರ್ನೊಳಗೆ ಬಂದು ಅದನ್ನೆಲ್ಲ ತೊಳಿತಿದ್ರು. ಅವನು ಅಂದ್ರೆ ಉಪ್ಪು ಇರಬಾರ್ದು, ಅದ್ರ ಮೇಲೆ ಬಾಕಿ ಪಲ್ಯ ಗಿಲ್ಲೆ ಹಾಕಿ ಕೊಟ್ಟಿರ್ತಾರಲ್ಲ, ಯಾವ ರುಚಿ ಸಹಿತ ನಾಲಿಗೆಗೆ ಅದನ್ನ ಅಪೇಕ್ಷೆ ಮಾಡಿರಬಾರ್ದು ಅಂತ ಒಂದು ತೊಳೆದ ರಾಮಗೆ ನೈವೇದ್ಯ ತೋರಿಸಿ ಆಕಳಿಗೆ ಕೊಟ್ಟ ಉಳ್ಕಿದ್ದು ಸ್ವಲ್ಪ ಒಟ್ಟ ರುಚಿ ಇರ್ಲಾರ್ದಂಥವು ಇದು ತಿಂದಿದ್ರು. ಅಂದ್ರೆ ನಾಲ್ಗಿ ರುಚಿ ತ್ಯಾಗ ಮಾಡಿ ಆ ವಿಷಯ ತ್ಯಾಗ ಮಾಡಬೇಕು. ನಾಲ್ಗಿದು ಶಬ್ದದ ಅದನ್ನ ಯಾರ ವರ್ಣ ಮಾಡಿಕೊಂಡು ನಮಗೆ ಆನಂದ ಆಗ್ತಿತ್ತು ಅಂತಂದ್ರೆ ಅದು ನಿನಗೆ ಅದ್ರದ್ದು ಆಸೆ ಅದ ಅಂದಂಗೆ ಆತ್ಲ. ನೀ ಅದನ್ನು ತ್ಯಾಗ ಮಾಡಬೇಕು. ನೀನು ಹೊಗಳಿದರೇನು ತೆಗಳಿದರೇನು, ನನ್ನ ಗುರಿ ಆ ಕಡೆ ಅದ ಅಂತೇಳಿ ಅನ್ನುವಂಥ ಒಂದು ಸ್ಥಿತಿ ಬರುತ್ತೆ. ಹಂಗೆ 5 ವಿಷಯ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವನ್ನ ಆಂತರಿಕವಾಗಿ ಸೂಕ್ಷ್ಮವಾಗಿ ಯಾರ ಮನಸ್ಸಿನಿಂದ ತ್ಯಾಗ ಮಾಡ್ಯಾರಲ್ಲ ಅವ್ರಿಗೆ ಸುಖ ಅನ್ನುವಂಥದ್ದು. ಅದಕ್ಕೆ ಪರಮಾರ್ಥ ಅನ್ನುವಂಥದ್ದು ತೋರಿಸಲಿಕ್ಕೆ ಇರುವಂಥದ್ದು ಇಲ್ಲೇ ಇಲ್ಲ ಅಂತೇಳಿ ಜ್ಞಾನಿಗಳ ಒಂದು ಇದು. ಇದು ತೋರಿಸುವಂಥದ್ದೆಲ್ಲಿದೆ, ಗುಪ್ತ ಹೇ ಉದಂಡದಲ್ಲ. ಅದೇನು ಅಂತರಂಗದೊಳಗೆ ನಮ್ಮಲ್ಲಿ ತ್ಯಾಗ ಹುಟ್ಟಬೇಕು ಅಂತ ಹೇಳಿ ಸಮರ್ಥನ ಒಂದು ಅಭಿಪ್ರಾಯ ಅದ. ಅದಕ್ಕೆ ನಾವು ಏನು ಮಾಡ್ಬೇಕೀಗ, ಒಂದೊಂದೊಂದು ತ್ಯಾಗ ಮಾಡೋದು. ಮೊದಲು ನಿದ್ದೆ ತ್ಯಾಗ ಮಾಡೋದು, ಆಮೇಲೆ ತಿನ್ನೋದು ತ್ಯಾಗ ಮಾಡೋದು. ತಿನ್ನೋದು ತ್ಯಾಗ ಅಂದ್ರೆ ಯಾವುದು ಬಿಡೋದಿಲ್ಲ, ಯಾವ್ದ್ರಾಗ ಏನಿದ್ದದ್ದು ಸಂತೋಷದಿಂದ ತಿನ್ಕೊಡೋದು. ಇರ್ಲಿಲ್ಲ ಅಂದ್ರೆ ಯಾಕಿಲ್ಲ ಅಂತೇಳಿ ಪ್ರಶ್ನೆ ಹಾಕುವಂಥದ್ದು ಸಾಧಕರಿಗೆ ಬಿಟ್ಟಿದ್ರು. ತಿನ್ನೋದು, ಉಣೋದು, ತೊಡೋದು ಎಲ್ಲನೂ ಪ್ರತಿಯೊಂದು ಅದ. ಅಂದ್ರೇನು, ಈ ಒಂದು ಹಾದಿಯೊಳಗೆ ನಾವು ಪ್ರಯತ್ನ ಮಾಡ್ಬೇಕು. ಇವನ್ನೆಲ್ಲ ಮೊದಲು ತ್ಯಾಗ ಮಾಡೋದು. ಇವನ್ನ ಹಿಂಗೆ ತ್ಯಾಗ ಮಾಡ್ಕೊತ ಹೋದ್ವಿ ಅಂದ್ರೆ ಆ ಸುಖ ಅನ್ನುವಂಥದ್ದು ಅದನ್ನೇ ಅದ. ಮತ್ತಿನ್ನ ಅವ್ರು ಅಂತಾರ, ನೀ ನಿರಭಿಮಾನಿ ಆಗಿರಬೇಕು ಅಂತ. ಅಭಿಮಾನ ಪಟ್ಕೊಳ್ಳಿಕ್ಕೆ ಕಾರಣ ಏನದ, ಅಭಿಮಾನ ದೇಹ ನಂದು ಅಂತಂದಾಗ ದೇಹದ ಮೇಲೆ ಮೋಹಿದ್ದಾಗೆ ಈ ಮಾನಾಪಮಾನಗಳ ಒಂದು ಪ್ರಶ್ನೆ ಬರೋದು. ಇದನ್ನು ನೀರು ನಿಂದ್ರುವಂಥ ಕೆಲಸ ಆಗಬೇಕಂದಾಗಿರುತ್ತೆ. ಇದನ್ನು ನೀರು ನಿಂದಿರಬೇಕು. ಈ ಶರೀರದಿಂದ ನೀನು ದೇಹ ಬುದ್ಧಿಯಿಂದ ಆತ್ಮ ಬುದ್ಧಿಯೊಳಗೆ ಪ್ರಯಾಣ ಯಾವಾಗ ನಿಂದ ಶುರು ಆಗ್ತದ ಆವಾಗ ನಿನ್ನ ಪರಮಾರ್ಥ ಶುರು ಆಗ್ತದೆ ಅಂತ. ಈ ದೇಹ ನಾನು ಅಲ್ಲ ಅಂತ ತಿಳ್ಕೊಂಡ ಮೇಲೆ ಪರಮಾರ್ಥ ನಿಂದ ಶುರುವಾತು ಅಂತೇಳಿ ಹರೇ ಕೃಷ್ಣ ಬಸೀಂದವ್ರು ಹೇಳ್ತಾರೆ. ಈ ದೇಹ ನಾನು ಅಲ್ಲ ಅಂತ ತಿಳ್ಕೊಂಡ ಮೇಲೆ ನಿಂದ ಪರಮಾರ್ಥ ಶುರುವಾತು. ನಾವೀಗ ಪರಮಾರ್ಥವಾಗಿ ಭಾಳ ಮುಂದೆ ಹೋಗಿ ಅಂತ ನಮ್ಗೆ ಕಲ್ಪನಾ ಬರ್ತದೆ.
ನಮ್ಮ ದೇಹ ಬುದ್ಧಿನೇ ಹೋಗಿಲ್ಲ, ನಾವು ಇನ್ನೂ ಪರಮಾರ್ಥನೇ ಶುರುವಾಗಿಲ್ಲ ಸಮರ್ಥರ ಲೆಕ್ಕನಾಗ. ಹೌದಂತೀರಲ್ಲಂತೀರಿ ನೀವು? ಹರೇ ಕೃಷ್ಣ ಮಸೀನದೊಳಗೆ ಶೀಲ ಪ್ರಭುಪಾದರು ಹೇಳೋ ಪ್ರಕಾರ ಈ ದೇಹ ನಾನು ಅಲ್ಲ ಅಂತ ತಿಳ್ಕೊಂಡ ಮೇಲೆ ನಿನ್ನ ಪರಮಾರ್ಥ ಶುರು ಅಂತ ಅಂದಾಗ ನಾವು ಇನ್ನೂ ಯಾವ ಮೆಟ್ಟಲ್ದಾಗ ಇದ್ದೇವೆ ಅಂತ ಕಲ್ಪನಾ ಮಾಡ್ಕೊಂಡೇವು ಅಂದ್ರೆ ಇದು ಭಾಳ ಇನ್ನೂ ದೂರ ನಾವು ನಡಿಬೇಕಾಗಿದೆ. ಪರಮಾರ್ಥದೊಳಗೆ ಭಾಳ ದೂರ ನಡಿಬೇಕಾಗ್ಯದ. ಇದನ್ನು ಕುಸ್ತಿ ಮಾಡ್ಬೇಕಾಗ್ಯದ ನಾವಿಲ್ಲಿ. ಇದು ಭಾಳ ಮಂದಿಯಿಂದ ತೊಗೊಂಡು ಮಾಡುವಂಥದ್ದು ಏನಿಲ್ಲ ಅಂತಾರದು. ನೀನು ಉದ್ಧಾರ ಆಗಲಿಕ್ಕೆ ಭಾಳ ಮಂದಿ ಜೋಡ್ಬೇಕಂತಿಲ್ಲ. ಧ್ಯಾನ ಕೊಡ್ಬೇಕಾದ್ರೆ ಒಬ್ಬನವ್ರು ದುಡಿದ್ರೆ ಬೇಸಿ ಆಗ್ತದೆ, ಇದು ತಲೆ ಕೆಡಿಸ್ಕೋಬೇಡ ಅಂತಾರದು. ನೀ ಒಬ್ಬನೇ ಮುಂದುವರಿಯೋದ ಇದು. ನೀ ಖರೆ, ನಿನ್ನ ಗುರು ಖರೆ. ಇದರ ಹೊರತಾಗಿ ಇದ್ರಾಗ ಯಾವ ಆಸ್ಪದನೇ ಇಲ್ಲ. ನಾವು ಇವತ್ತಿನ ದಿವಸ ಸತ್ಸಂಗ ಮಾಡ್ತೇವೆ, ಸಮುದಾಯ ಕಟ್ಟಬೇಕಂತೇವು, ಭಕ್ತಿ ಬಳಸಬೇಕಂತೀವಿ. ಇವೆಲ್ಲನೂ ಸಮರ್ಥ ರಾಮದಾಸ್ ಮಹಾರಾಜರ ಪ್ರಕಾರ ಬ್ರಹ್ಮಜ್ಞಾನವನ್ನು ಪಡ್ಕೊಂಡ ಮೇಲೆ ಮಾಡುವಂಥ ಕೆಲಸಗಳು ಇವು ಸರ್. ಪೂರ್ಣ ಆತ್ಮಜ್ಞಾನದ ಸ್ಥಿತಿಗೆ ಹೋಗಿ ಮುಟ್ಟಿದ ಮೇಲೆ ನೀ ಸಮುದಾಯ ಕಟ್ಟುವುದು ಮಾಡು, ಆಮೇಲೆ ಭಕ್ತಿ ಬೆಳೆಸೋದು ಮಾಡು, ಬ್ರಹ್ಮ ವಿಚಾರಗಳನ್ನು ತಿಳಿಸೋದು ಮಾಡು, ಜನರನ್ನು ಕೂಡಿಸೋದು ಮಾಡು. ಇವೆಲ್ಲ ಮಾಡೋದು ಯಾವಾಗ ಅಂದ್ರೆ ಆ ಮೆಟ್ಲಕ್ಕೆ ಹೋದ್ಮೇಲೆ ನೀವು ಮಾಡಬೇಕಾಗಿರ್ತದ. ನಾವು ಹೋಗ್ಲಾರ್ದ ಮಾಡ್ಲಿಕ್ಕೆ ಕೂತಿದ್ದಕ್ಕೆ ಇಷ್ಟೆಲ್ಲ ಗಾತ್ರ ಹಿಡ್ಕೊಂಡು. ಯಾಕೆ ನಾವು ಪರಿಪೂರ್ಣ ಇರೋದಿಲ್ಲ. ಮತ್ತೊಬ್ಬರ ಅಂತಃಕರಣ ಗೊತ್ತಾಗೋದಿಲ್ಲ ನಮಗೆ. ಯಾರ ಜೊತೆ ಹೆಂಗೆ ವರ್ತನೆ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅಭಿಮಾನಂತರು ಯಾವಾಗಲೂ ನಮ್ಮಂತ ತುಂಬಿಕೊಂಡು ಕೂತು ಬಿಟ್ಟಿರ್ತದೆ. ಇವೆಲ್ಲ ಒಂದು ಮಹಂತನ ಲಕ್ಷಣಗಳು, ವಿರಕ್ತನ ಲಕ್ಷಣಗಳು ಏನವರ ಇವು ಬರಬೇಕಾಗಿತ್ತು ಅಂದ್ರೆ ಆ ಸ್ಥಿತಿಗೆ ಹೋಗ್ಬೇಕಂತ. ಅದಕ್ಕೆ ಮೊದಲು ನೀ ಏನು ಮಾಡು, ಎಲ್ಲ ಬಿಡು. ಯಾವ ಉಪಾಧಿಗಳಿಂದ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡು. ಉಪಾಧಿ ತ್ಯಾಗ ಮಾಡ್ಕೊತ ಹೋಗ್ಬಿಡು ಅಂತಾರೆ. ಒಂದೊಂದು ತ್ಯಾಗ ಮಾಡಿಬಿಡು. ನೀ ಖರೆ, ನಿನ್ನ ಗುರು ಖರೆ. ಇಷ್ಟೇ ಒಂದು ಇಟ್ಟುಕೊಂಡ್ರೆ ನೀನು ಸಾಧನ ತತ್ಪರಾಗಿ ಅಂತಂದ್ರೆ ಕೊಟ್ಟಲ್ಲ. ಗುರು ಸದ್ಗುರುನಾಥ ನಾಮದೊಳಗೆ ಇದ್ದು ಬಂದು ಕೊಡ್ತಾನೆ. ತನ್ನ ಪೂರ್ಣ ನಾಮಸ್ಮರಣೆ ಕೊಡೋದಂದ್ರೆ ಏನಂತ ತಿಳ್ಕೊಂಡ್ರಿ ನೀವು? ಜ್ಞಾನಿಗಳ ಹೇಳೋದ ಪ್ರಕಾರ ಸದ್ಗುರುಗಳು ಅನುಗ್ರಹ ಮಾಡೋದು, ನಾಮವನ್ನು ಉಪದೇಶ ಮಾಡೋದು ಅರ್ಥವೇನು? ತಮ್ಮ ಇಡೀ ಶಕ್ತಿಪಾತವನ್ನು ಅಲ್ಲಿ ಮಾಡ್ತಿರ್ತಾರಂತಾರ. ಶಕ್ತಿಪಾತ ತಮ್ಮ ಪೂರ್ಣ ಸ್ವರೂಪವನ್ನೇ ನಮ್ಮ ಶ್ವಾಸನೆಯಾಗ ಅವ್ರು ಇರ್ತಿರ್ತಾರೆ. ಅಂದಾಗ ಅವ್ರು ನೆನೆಸ್ಕೋತಾ ಶ್ವಾಸನೆ ಸಮರ್ಥರು ಇದ್ದಾರೆ ಅಂತ ಹೇಳಿ ನೀನು ಶ್ವಾಸೋಚ್ಛ್ವಾಸನಾಗ ಅವ್ರು ನೆನೆಸ್ಕೋತ ನಾಮಸ್ಮರಣೆ ಮಾಡಿದ್ರೆ ಭಾಳ ಟೈಮ್ ತಗೋದಿಲ್ಲ. ಭಾಳ ಉಪಾಧಿ ಹಾಕೊಂಡು ಅದನ್ನೆಲ್ಲ ಮಾಡ್ಲಿಕ್ಕೆ ಹತ್ರ ಟೈಮ್ ಭಾಳ ತಗೋತದೆ. ಏಕಾಂತ ಸೇವನ ಮಾಡ್ಲಿಕ್ಕೆ ನಿನಗೆ ಇಚ್ಛಾ ಮನಸ್ಸಿನಲ್ಲಿ ಒಪ್ಪಲಿಕ್ಕೆ ಹತ್ತು ಅಂದ್ರೆ ಭಾಳ ಸರಳ ಲಘು ಮಹಾರಾಜರು ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಭಾಳ ಶೂರತನದಿಂದ ನಾವು ಇದಕ್ಕೆ ನಡಿಬೇಕು. ಈ ಪರಮಾರ್ಥದೊಳಗೆ ನೀವು ತಪ್ಪು ತಿಳ್ಕೊಬೇಡ್ರಿ. ಸಂಕಲ್ಪ ಮಾಡ್ಲಿಕ್ಕೆ ವಿಚಾರ ಮಾಡಬೇಕು. ಸಂಕಲ್ಪ ಮಾಡಿದ್ರೆ ಹಿಂದೆ ಸರಿ. ಅದೇನು ಬಿದ್ದರೆ ಬೀಳಿ, ಪ್ರಾಣ ಜಾವು ಅಥವಾ ರಾಹು, ಪಾಂಡುರಂಗಿ ದೃಢ ಭಾವು. ಮಹಾರಾಜರ ನಂತರ ಇದ್ದರೆ ಇರಲಿ, ಹೋದರೆ ಹೋಗಲಿ. ಅದನ್ನು ಸಂಕಲ್ಪ ಮಾಡಿದ್ರೆ ಅದು ಮಾಡೋದು. ಮಾಡಲಿಲ್ಲ ಅಂತಂದ್ರೆ ಈಗೇನು ನೀವು ನನಗೆ ಕ್ಷಮಾ ಕೇಳೋದ್ರಿಂದ ನಾನು ನಿಮಗೆ ನೀವು ಕೇಳಿದ್ದಕ್ಕೆ ನಾ ಇದು ಮಾಡಲಿಕ್ಕೆ ನನ್ನಂತಲ್ಲಿ ನಾನು ಒಬ್ಬ ಸಾಧಕನೇ ಇರ್ತೀನಿ. ಹೌದಲ್ಲ? ನಾವು ಯಾರನ್ನೇ ನಾವು ಇದು ಮಾಡ್ಬೇಕು, ಅವ್ರು ಮಹಾರಾಜರ ನಾವು ಕ್ಷಮಾ ಕೇಳ್ಬೇಕು. ಹೋಗಲ್ಲ, ಮಹಾರಾಜರ ಕ್ಷಮಾ ಕೇಳ್ಬೇಕಾದ್ರೆ ಮಹಾರಾಜರು ಇಂಥವು ಯಾವುದಕ್ಕೂ ಆಶ್ಚರ್ಯ ಕೊಡುವುದು. ನಾವು ತಿಳ್ಕೊಂಡೆವು ಏನ್ರ ಪ್ರಪಂಚದಾಗ ತಪ್ಪು ಮಾಡೋದು ಮಹಾರಾಜರು ತಪ್ಪಾಗ್ಯದು. ಅವ್ರು ಅಂತಾರೆ ಇವೆಲ್ಲ ನಮ್ಮ ಮುಂದೆ ನಡೆಯೋದಿಲ್ಲ ಅಂತಾರೆ. ಇವು ಯಾವ ಈ ಗೋಳಾಡೋ ವ್ಯವಹಾರ ನಮ್ಮ ಜೋಡಿ ಇಲ್ಲ ಅಂತಾರ. ಶಿವ್ರು ಆಗಿದ್ದಿ ಅಂದ್ರೆ ನಾನು ಅಂತೆಲ್ಲ ಬಾ. ನನ್ನ ಸಲಹೆಗೆ ಬರಬೇಕಾದ್ರೆ ಶಿವ್ರು ಈಗ ನಾವು ಈಗ ಸೂರ್ಯನ ಸಮೀಪ ಹೋಗ್ಬೇಕಾಗಿತ್ತು ಅಂದ್ರೆ ಅಷ್ಟು ತಯಾರಿದ್ರೆ ಹೋಗ್ಬೇಕು ನಾವು. ಹೌದಲ್ರಿ? ಇಲ್ಲೇ ಕುತ್ಕೊಂಡು ಕನ್ನಡ್ಯಾಗ ಒಬ್ಬನು ಸೂರ್ಯನ ನೋಡ್ಕೊಂಡು ಆ ಸೂರ್ಯನ ಸಮೀಪ ಹೋದಂಗೆ ಆಗ್ತದೆ ನಾವಿದು. ಹೌದು, ಕನ್ನಡ್ಯಾಗೂ ಸೂರ್ಯ ಕಾಣಿಸ್ತಾನ, ಕೊಡದಾಗೂ ಕಾಣಿಸ್ತಾನ, ನೀರಿನಾಗೂ ಕಾಣಿಸ್ತಾನ. ಆ ಸೂರ್ಯನ ಸಮೀಪ ಹೋಗೋ ನಮಗೆ ಆ ಜ್ಞಾನ ಸೂರ್ಯ ಏನಿದ್ದಲ್ಲ, ಸದ್ಗುರುನಾಥ ಪರಬ್ರಹ್ಮ ಸ್ವರೂಪ ಏನಿದ್ದಲ್ಲ ಸದ್ಗುರುನಾಥ, ಅವನು ಸಮೀಪ ಹೋಗ್ಬೇಕಂತಂದ್ರೆ ನನಗನ್ಸಿದ ಮಟ್ಟಿಗೆ ನನ್ನ ಅನುಭವದ ಪ್ರಕಾರ ಇಲ್ಲಿ ಏಡಿಗಳು ಕೆಲಸ ಇಲ್ಲ, ಸೂರ್ಯದ ಕೆಲಸ. ನಮ್ಮ ಮಹಾರಾಜರು ಮೇಲೆ ಅಂತಿದ್ರು, ಯಾಕ್ರೆ ಗೊಬ್ಬ ಹಾಗೆ ಸೂರ್ಯದ ಕೆಲಸ ಅದ,
ಅದಕ್ಕೆ ಹೇಡಿಯ ಕೆಲಸ ಅಲ್ಲ ನೋಡಿ ಗುರು ಮಾರ್ಗ ಅಂತೇಳಿ ಬಾಳೆಕುಂದ್ರಿ ಮಹಾರಾಜ ಅದಾನೇ ಬರ್ದಾರ ತನು ಧನ ಮನ ಅರ್ಪಣ ಮಾಡಿ ಅನುಚಿತ ಕರ್ಮವ ಮಾಡುವವರು ಏನ ಘನ ದುರಾಸೆಯನ್ನು ಬಿಡದೆ ಘನ ಗುರುದ್ರೋಹಕ್ಕೆ ಎರಗಾಗುವರು ಕೂಡಿ ಹೇಡಿಯ ಕೆಲಸ ಅಲ್ಲ ಅಂತಾರೆ. ಅದಕ್ಕೆ ನಾವು ಶೂರಾಗು ಇವತ್ತಿನ ದಿವಸ ನಾ ಬಂದು ಸರ್ತಿ ಕಮ್ಮಿಲಿ ಸತ್ಸಂಗ ಆಗ್ತೀವಿ ಇದು ಮಹಾರಾಜನ ದೊಡ್ಡ ಪರಿಣಾಮ ಇದೆ. ಯಾಕಂದ್ರೆ ನಿಮ್ಮ ಜೋಡಿ ಕೂಡಿದ್ರು ನಾ ದೂರ ಇರ್ತನೇ ಆಗುದಿಲ್ಲ. ಕೂಡಿದಾಗ ಅಷ್ಟೇ ನಾವು ಒಂದು ಏಕಾಂತದ ಈ ರೀತಿ ಚರ್ಚೆ ಮಾಡ್ಲಿಕ್ಕೆ ಬರ್ತದೆ. ನಿಮ್ಮ ಸಭಾದಾಗ ಕುತ್ಕೊಂಡ ನಿಮಗೆ ಈಗ ನಿಮಗೆ ಅಂದಾಗ ನಾ ಸಭಾದಾಗ ಕುತ್ಕೊಂಡು ಮಾತಾಡ್ಲಿಕ್ಕೆ ಬರೋದಿಲ್ಲ, ಅಲ್ಲದ ಮರ್ಯಾದೆ ಇರ್ತದೆ, ಅದರಾಗೆ ಮಾತಾಡಬೇಕಾಗ್ತದೆ. ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಉತ್ತರವನ್ನು ನಾವು ಇಲ್ಲಿ ನಮ್ಮ ಸ್ವಚ್ಛ ಮನಸ್ಸಿನಿಂದ ಇದು ಮಾಡೋದಾಗ್ತದೆ. ಅದಕ್ಕೆ ದಯಮಾಡಿ 15 ನಿಮಿಷ ಯಾರ್ಯಾರ ಅವತ್ತಿನ ದಿವಸ ಸಂಕಲ್ಪ ಮಾಡಿಲ್ಲ ಇನ್ನು ಮುಂದೆ ಅದನ್ನ 15 ನಿಮಿಷ ಅಂತೇಳಿ ಅಂದ್ರೂ ಸಹಿತ ಆವಾಗ ನಾವು ಸಂಕಲ್ಪ ಮಾಡಿ 6 ತಿಂಗಳು ಆತೀಗ ಹೌದಲ್ಲ. ನಮ್ಮ ಆಯುಷ್ಯದಲ್ಲಿ ಈ 6 ಹೌದಲ್ರಿ ಆ 6 ತಿಂಗಳು ನಮ್ಮ ಆಯುಷ್ಯದಾಗ ಹೊಳ ಸಿಗ್ತದಲ್ಲ ಅದು ನಮ್ಮ ಆಯುಷ್ಯದಲ್ಲಿ 6 ತಿಂಗಳು ಹೋಗಿಬಿಡ್ತದೆ, ಪುಕ್ಕಟ್ಟು ಹೋಗಿಬಿಡ್ತದೆ. ಪುಕ್ಕಟ್ಟು ಒಟ್ಟ ಸಮಯ ಕೈಲಾರ್ದಂಗೆ ನಾವೇನಾದರೂ ಸಾಧನ ಮಾಡಿದ್ದೇವೆ ಅಂದ್ರೆ ಸಮರ್ಥನ ಸಂತೋಷಗೊಳಿಸ್ಲಿಕ್ಕೆ ಬರ್ತದೆ. ಸಮರ್ಥನ ಸಂತೋಷಗೊಳಿಸಿದ್ರೆ ಅರ್ಥಾತ್ ನಾವು ಸಂತೋಷಗೊಳ್ಳೋದು ಎರಡೂ ಒಂದೇ. ಯಾಕಂದ್ರೆ ಸಮರ್ಥರು ಒಳಗೆ ಇದ್ದಾರೆ, ಅವರು ಸಂತೋಷಗೊಳ್ಳೋದು ನಾವು ಸಂತೋಷಗೊಳ್ಳೋದು. ಅದಕ್ಕೆ ನಾವು ಇಷ್ಟೆಲ್ಲ ತ್ಯಾಗ ಮಾಡಬೇಕು. ಆಮೇಲೆ ಯಾವುದೂ ಉಪಾಧಿ ಹಚ್ಕೊಳ್ಳೋದ್ರಿಂದ ಅಭಿಮಾನ ಇರ್ತದೆ. ಉಪಾಧಿ ನಿರುಪಾಧಿ ಆಗಿಬಿಟ್ಟಿದ್ರೆ ಅಜ್ಞಾನ ಇಲ್ಲಾಗ ಆಗ್ತದೆ. ಇವೇ ವಿಷಯಗಳನ್ನೇ ಇವತ್ತಿನ ದಿವಸ ಅದಕ್ಕೆ ನಾವು ನೀವು ಪೂರ್ತಿ ಸಮಯ ಸೂರ್ಯ ನೋಡ್ರಂತಲ್ಲ ಈ ಸಮಯಲ್ಲಿ ಈಗ 11 ಆ ಸಮಯ ಸೂರ್ಯ ವಿಚಾರ ಮಾಡಿದ್ರೆ ನಾವು ಅರ್ಧ ಹಾದಿ ದಾಟಿ ಹೋದಂಗೆ ಆಗಿದೆ. ಏನು ಹಿಂದೆ ಅರ್ಧ ಪುಕ್ಕಟ್ಟು ಹೋಗ್ಯದ, ಇನ್ನು ಅರ್ಧ ಅದೊಳಗೆ ಈ ಅರ್ಧದ್ದು ನಾವು ನಿಲ್ಸ್ಬೇಕಾಗ್ಯದ. ಒಟ್ಟಿನ ಮೇಲೆ ಮಹಾರಾಜರು ಸಿಕ್ಕಾರ, ಮನುಷ್ಯ ಜನ್ಮ ಸಿಕ್ಕದ, ಅನುಗ್ರಹ ಸಿಕ್ಕದ, ಸತ್ಸಂಗ ಸಿಕ್ಕದ. ಇದೇ ಜನ್ಮದೊಳಗೆ ನೀವು ಸದ್ಗುರುನಾಥನ ಒಂದು ಅನುಗ್ರಹ ಪ್ರತಿಗೆ ನಾವು ಪಾತ್ರ ಆದೆವು, ಜನ್ಮ ಮಾಡತಕ್ಕಂಥ ಬಿಡುಗಡೆ ಆದೆವು ಅಂದ್ರೆ ಮಹಾರಾಜರು ನಮ್ಮ ಗಮನ ಕಷ್ಟಪಟ್ಟು ಆಗ್ತದೆ. ಇರಲಿಲ್ಲ ಅಂದ್ರೆ ನಾವು ಅಂತೂ ನಮ್ಮಲ್ಲಿ ಮತ್ತೆ ತಿರುಗಿ ಮನುಷ್ಯ ಆಗ್ತದೆ ಅಂತೇಳಿ ತಿಳ್ಕೊಂಡು ಈ ದಾಸೋಹದಾಗ ಹೇಳ್ತಾರೆ ನೋಡ್ರಿ, ಒಂದಿಷ್ಟು ತುಕ್ಕಡಿ ಬಕ್ರಿ ಹಾಕೋದಂತ ನಾಳೆ ನಮಗೆ ಅಲ್ಲಿ ಜೀವಗಟ್ಟಲೆ ತುಗಿಸ್ತಿರ್ತಾವ ಹಿಂಗೆಲ್ಲ ಅಂತೇಳಿ ತಿಳ್ಕೊಂಡ್ರೆ ಒಂದು ಮಾತಂತಾರ. ಮತ್ತೆ ಮುಂದಿನ ಜನ್ಮದಾಗ ನಮಗೆ ಇದು ಸುಖ ಸಿಕ್ಕಿತ್ತು ಅಂತ ತಿಳ್ಕೊಳ್ತಿ ನಾಚಿಕೆ ನಂದಿನಿಗೆ ಅಂತ ಹೇಳ್ತಾರೆ. ಮುಂದಿನ ಜನ್ಮದಾನ ನಿನಗೆ ಇದೇ ಜನ್ಮ ಸಿಕ್ಕಿ ಮನುಷ್ಯ ಆಗಿ ಏನದ ಯಾವ ಅಂತ್ಯಕಾಲ ನಿನ್ನ ಮತಿ ಏನಿರ್ತದೆ ಯಾರಿಗೆ ಗೊತ್ತು. ಅದಕ್ಕೆ ಇದೇ ಜನ್ಮದಾಗೆ ಮಹಾರಾಜರ ಒಂದು ಅನುಗ್ರಹ ನಾವು ಆ ಒಂದು ನಿಜವಾದ ಒಂದು ಸುಖವನ್ನು ಅನುಭವಿಸ್ಬೇಕು. ಇದಕ್ಕೆ ಹೇಳಿದ್ದಾಗ ಏನಾದರೂ ತಪ್ಪಾಗಿದ್ರೆ ಕ್ಷಮ ಮಾಡ್ರಿ. ಹೇಳ್ಕೊತಾರೆ ರಾಜಾ ರಘುನಾಥ್ ಮಹಾರಾಜ್ ಕಿ ಜೈ. ಹೋಗಿದ್ವಿ ಎಲ್ಲಾರು ಕೂಡಿ ಅದಕ್ಕೆ ನೋಡ್ತಾರೆ ನೀವು ಇನ್ನ ಭಾಳ ಮಾಡ್ಬೇಕು. ಒಮ್ಮೆ ರೀ ಎಲ್ಲರೂ ಚಾಂದ್ ಕುತ್ತಾಗಿದೆ ಅಂದ್ರೆ ಇಷ್ಟು ಧ್ಯಾನ ಮಾಡಿದ್ರು ಅವ್ರಿ ಇನ್ನ